ಲೋಭತನ, ವ್ಯರ್ಥವಾದ ಉದ್ಯೋಗ, ಆಮೇಲೆ ಮನಸ್ಸಿಗೆ ಶಾಂತಿ ಇಲ್ಲದೆ ಇರ್ತಕ್ಕಂಥದ್ದು, ಯಾವಾಗಲೂ ನೆಮ್ಮದಿ ಅದು ಬೇಕು. ಕೆಲವರು ತುಂಬ ದುಡಿತಾರೆ, ತುಂಬ ದುಡಿತಾರೆ, ಎಂಜಾಯ್ ಮಾಡಲಿಕ್ಕೂ ಪುರ್ಸೊತ್ತಿಲ್ದಷ್ಟು. ಕೆಲವರು 70-75 ಆದರೂ ಕೆಲಸಕ್ಕೆ ಹೋಗ್ತಿರ್ತಾರೆ, ಸಂಪಾದನೆ ಮಾಡ್ತಿರ್ತಾರೆ. ಕೇಳಿ ಅವ್ರನ್ನ, ಯಾಕಿನ್ನೂ ದುಡಿತಾ ಇದ್ದೀರಿ? ಆತ ಹೇಳ್ತಾನೆ, ಮುಂದೆ ಚೆನ್ನಾಗಿರ್ಬೇಕಲ್ಲ ಆಚಾರ್ಯರೇ. ಮುಂದೆನಾ? ಈಗ 75, ಇನ್ನು ಮುಂದೆ ಯಾವ ಕಡೆ ಬರುತ್ತ್ರಿ? 25 ಆದವ್ರಿಗೆ ಮುಂದೆ ಅನ್ನೋ ಶಬ್ದ ಇಲ್ಲದೆ ಇದ್ದ ಮೇಲೆ 75 ಆದವ್ರಿಗೆ ಎಲ್ಲಿ ಮುಂದೆ ಅಲ್ವಾ? ಹಾಗಾದರೆ ಸಂತೋಷ ಹೊಸದ್ರಲ್ಲಿಲ್ಲ, ಇದ್ದದ್ರಲ್ಲಿಯೇ ಸಂತೋಷ ಪಡೋದಾದರೆ ಪಡಬಹುದ್ರಿಲ್ಲ. ಈ ಬುದ್ಧಿ ಬರಲ್ಲ. ರಜೋಗುಣ ಪ್ರಾಚುರ್ಯ ಇದ್ದವರಿಗೆ ಮತ್ತು ಲೋಭ, ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ, ಕಷ್ಟ ಬೇಡೆಂಬ, ಇದು ರಜೋಗುಣದ್ದು. ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಅರ್ಜುನ, ಎಲ್ಲಿ ತಮೋಗುಣ ಜೋರಾಗಿರುತ್ತೆ ಅಲ್ಲಿ ಅಪ್ರಕಾಶ ಅಂದರೆ ಯಾವ್ಯಾವ ಇಂದ್ರಿಯ ಏನು ಮಾಡಬೇಕೋ ಅದು ಮಾಡೋಲ್ಲ. ಕಿವಿ ಇದೆ ಕೇಳಲ್ಲ, ಕಣ್ಣು ಇದೆ ಕಾಣಲ್ಲ, ಕಾಲಿದೆ ನಡೆಯೋಕ್ಕಾಗಲ್ಲ. ಹಾಗಾದರೆ ತಮೋಗುಣ ಜೋರಾಗ್ತಾ ಇದೆ. ಅಂದರೆ ನಿಮ್ಮ ಕಣ್ಣು ಕೈ ಕಾಲು ಕಿವಿ ಎಲ್ಲ ಚೆನ್ನಾಗಿದೆ ಅಂದರೆ ದೇವರ ದಯ, ನಿಮ್ಮಲ್ಲಿರುವ ಸಾತ್ವಿಕ ಗುಣಕ್ಕೆ ಮೆಚ್ಚಿ ಭಗವಂತ ಸಾಧನೆಗಾಗಿ ಅದನ್ನೆಲ್ಲ ನಿಮ್ಮ ಹತ್ರನೇ ಇಟ್ಟಿದ್ದಾನೆ. ದಿನಾಗಲೂ ಪ್ರವಚನಕ್ಕೆ ಹೋಗ್ತೀರಿ, ಅದಕ್ಕೆ ನಿಮ್ಮ ಕಿವಿನ ಅಂತಾನೆ. ದಿನಾಚಾರ್ಯರ ಶಾಸ್ತ್ರ ಅಧ್ಯಯನ ಮಾಡ್ತೀರಿ, ಹಾಗಾದ್ರೆ ನಿಮ್ಮ ಕಣ್ಣು ನಾನು ನೋಡ್ಕೊಳ್ತೇನೆ ಅಂತಾನೆ. ಇದು ಭಗವಂತನ ಅನುಗ್ರಹ, ಇದು ಪ್ರಕಾಶ. ಅಪ್ರಕಾಶ ಅಂದರೆ ಇಂದ್ರಿಯಗಳ ಪಾಠವ ಇದೆ, ಗೋಳಕ ಇದೆ, ಪ್ರಯೋಜನ ಇಲ್ಲ. ಅಪ್ರವೃತ್ತಿ ನಿರುದ್ಯೋಗ, ಏನು ಕೆಲಸ ಮಾಡೋದೇ ಇಲ್ಲ, ಸುಮ್ಮನಿರೋ, ತಪ್ಪದು. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಪಾದ ವಿನಮ್ರದಿಯ ಸತತಂ. ಕುರು ಆಮೇಲೆ ಭುಂಕ್ಷ್ವ, ಮೊದಲು ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡು. ಯಾವಾಗಲೂ ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡ್ತಾ ಇರಬೇಕು. ನಮ್ಮಲ್ಲೆಲ್ಲ ಹಿರಿಯರ ಬಗ್ಗೆ ಹೇಳುವಾಗ ಹೇಳೋರು, ನಮ್ಮ ತಾತ 96 ವರ್ಷ ಸಾಯೋ ತನಕ ಅವ್ರ ಕೆಲಸ ಅವರೇ ಮಾಡ್ತಿದ್ರು. ಗ್ರೇಟ್ ಅದು. ನೀವೇನು ಬೇರೆ ಮಾಡಬೇಡಿ, ನಿಮಗೆ ಕೂತಿರೋದು ಅಂದರೆ ಏನೋ ಖುಷಿ. ಆ ಈಸಿ ಚೇರ್ ಮೇಲೆ ಒಂದು ಕೈಲಿ ಮೊಬೈಲು, ಒಂದು ಕೈಲಿ ರಿಮೋಟು, ಯಾವ ಕೈನಾದರೂ ಫ್ರೀ ಆದರೆ ಆ ಕೈಯಲ್ಲಿ ಕಾಫಿ ಇಟ್ಕೊಂಡು ಅದ್ರ ಮೇಲೆ ಕೂತು ಆರಾಮಿರಬೇಕು. ಹಂಗೆಲ್ಲ ಅನ್ನಬಾರ್ದು, ಯಾವಾಗಲೂ ಚಟುವಟಿಕೆಯಿಂದ ಇರಬೇಕಂತ. ಈ ಆಲಸ್ಯವಾಗಿ ಕೂತ್ಕೊಳ್ಳೋದು ಇದೆಯಲ್ಲ, ಇದು ತಮೋಗುಣದ ವ್ಯಾಪಾರ. ಪ್ರಮಾದ, ಅನವಧಾನ, ಮೋಹ, ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ, ಆಲಸ್ಯ ಇವೆಲ್ಲ ಗುಣಗಳಿಂದ ಹುಟ್ಟಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕು. ನೋಡಿ, ಸತ್ವಗುಣ ಪ್ರಾಚುರ್ಯ ಇದ್ದಾಗ ಅಂತ್ಯಕಾಲ ಬಂತು ಅಂತಾದರೆ, ಈ ಜೀವ ದೇಹತ್ಯಾಗ ಮಾಡುವಾಗ ಸತ್ವಗುಣ ಪ್ರಾಚುರ್ಯ ಇದ್ದರೆ ಏನು ಫಲ? ಜೀವನದಲ್ಲಿ ಸತ್ವಗುಣ ಉದ್ಬೋಧಕ್ಕೆ ಬೇಕಾದಂಥ ಕರ್ಮವನ್ನು ಮಾಡ್ತಾ ಇರಬೇಕು, ಪ್ರಯತ್ನಪೂರ್ವಕವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರಬೇಕು. ಸತ್ವಗುಣ ವೃದ್ಧಿಯಲ್ಲಿದ್ದಾಗ ಜೀವ ದೇಹತ್ಯಾಗ ಮಾಡಿದರೆ ಏನು ಫಲ? ಅದನ್ನು ಹೇಳ್ತಾನೆ ಪರಮಾತ್ಮ. ಯದಾ ಸದ್ಧೇತು ಪ್ರಲಯಂ ಯಾಂತಿ ದೇಹಭೃತ್ ತದೋತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣ ವೃದ್ಧಿಯಲ್ಲಿರುವಾಗ, ಸಾತ್ವಿಕವಾದ ಕಾರ್ಯ ದೇಹ ಮಾಡ್ತಾ ಇರುವಾಗ, ಜೀವ ದೇಹತ್ಯಾಗ ಮಾಡಿದ ಅಂತಾದರೆ ಭಗವಂತನ ಭಕ್ತರು ಹೊಂದುವಂತಹ ದೋಷರಹಿತವಾದ, ದೋಷ ಅಂದರೆ ದುಃಖ ಇಲ್ಲದ ಲೋಕ,
ಸಾವು ಇಲ್ಲದ ಲೋಕ, ಪಾಪಕರ್ಮ ಇಲ್ಲದ ಲೋಕ, ಇಂಥ ಲೋಕಗಳಲ್ಲೇ ಇಲ್ಲ ಅವನಿಗಂಥ ಉತ್ತಮ ಲೋಕಕ್ಕೆ ಅಂದರೆ ಮೇಲಿನ ಲೋಕಗಳಿಗೆ ಹೋಗ್ತಾನೆ. ಬರೀ ಅಷ್ಟೇ ಅಲ್ಲ, ಮುಂದೆ ಕೂಡ ಸಾತ್ವಿಕರ ವಂಶದಲ್ಲಿಯೇ ಹುಟ್ಟುತ್ತಾನಂತೆ. ಸತ್ವಗುಣ ಪ್ರಾಚುರ್ಯದಿಂದ ದೇಹತ್ಯಾಗ ಮಾಡಿದ ಅಂತಾದರೆ ಉತ್ತಮ ಲೋಕ ಪ್ರಾಪ್ತಿ, ಜೊತೆಗೆ ಸಾತ್ವಿಕರ ಮನೆಯಲ್ಲಿ ಹುಟ್ಟು, ಇದೆರಡು ದೇವರು ಕೊಡ್ತಾನೆ. ಇನ್ನು ರಜಸಿ ಪ್ರಲಯಂಗತ್ವ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢ ಯೋನಿಷು ಜಾಯತೆ. ರಜೋಗುಣ ವೃದ್ಧಿ ಇದ್ದಾಗ ಯಾರು ಜೀವ ದೇಹತ್ಯಾಗ ಮಾಡ್ತಾನೆ, ಅವನು ಈ ಕಾಮ್ಯ ಕರ್ಮ ಮಾಡುವವರ ಸಂಘದಲ್ಲಿ ಹುಟ್ಟುತ್ತಾನಂತೆ. ಸಾತ್ವದಲ್ಲಿ ಹುಟ್ಟಿಲ್ಲ ಅವನು. ಅದೇ ಪ್ರಕಾರಕವಾಗಿ ತಮೋಗುಣ ಅದು ಪ್ರವೃದ್ಧ ಆಗಿರುವಾಗ ದೇಹತ್ಯಾಗ ಮಾಡಿದ ಅಂತಾದರೆ ಮೂಢಯೋನೀಷು ಜಾಯತೆ, ದೈತ್ಯ ಕುಲದಲ್ಲಿ ಹುಟ್ಟುಬಿಡ್ತಾನೆ. ಆದ್ದರಿಂದ ಸಾತ್ವಿಕ ಕರ್ಮವನ್ನೇ ಮಾಡಬೇಕು. ಸಾತ್ವಿಕ ಕರ್ಮವನ್ನು ಮಾಡಿದ್ರೆ ಮತ್ತೇನು ಫಲ? ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಈ ಮೂರು ಕರ್ಮಕ್ಕೆ ಫಲವನ್ನು ಭಗವಂತ ಹೇಳ್ತಾ, ಸತ್ಕರ್ಮ ಮಾಡಿದಿ ಅಂತಾದರೆ ಆ ಕರ್ಮಕ್ಕೆ ಸಾತ್ವಿಕ ಪಾದ ಫಲ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ, ಉತ್ತಮವಾದ ಫಲವನ್ನು ಪಡಿತಾನೆ. ರಜೋಗುಣದ ಕರ್ಮವನ್ನು ಮಾಡಿದ ಅಂತಾದರೆ ದುಃಖದಿಂದ ಕೂಡಿದ ಫಲ. ಸುಖ ಇಲ್ಲ ಅಂತಿಲ್ಲ, ಸುಖ ಇದೆ, ಆದರೆ ಸುಖದ ಒಟ್ಟಿಗೆ ದುಃಖವೂ ಇರುವಂಥದ್ದು. ಸಾತ್ವಿಕಕ್ಕೆ ನಿರ್ಮಲವಾದ ಸುಖ, ಮಲ ಅಂದರೆ ಕೊಳಕು, ಯಾವುದು? ಆ ಸುಖದ ಒಳಗೆ ದುಃಖದ ಲವಲೇಶ ಇಲ್ಲ. ಆದರೆ ರಜೋಗುಣದಲ್ಲಿ ಎರಡೂ ಮಿಶ್ರ. ಇನ್ನು ಮಾಡಬಾರ್ದ ಕೆಲಸ ಮಾಡಿದ್ರಿ, ಆಲಸ್ಯ, ಭ್ರಮ ಇತ್ಯಾದಿಗಳು, ಇದಕ್ಕೇನು ಫಲ ಅಂತಂದರೆ ಅಜ್ಞಾನದಿಂದ ಕೂಡಿರ್ತಕ್ಕಂಥದ್ದು ಮಾಡಿದ್ರೆ ಆ ತಮಸ್ಸು, ಆ ಕರ್ಮಕ್ಕೆ ಅಜ್ಞಾನದ ಫಲ ಹೇಳ್ತಾನೆ ಭಗವಂತ. ಕೆಟ್ಟ ಕೆಟ್ಟ ಜನ್ಮಗಳಲ್ಲಿ ಹುಟ್ಟಿ ನರಕಾದ್ಯ ಅನರ್ಥಗಳನ್ನೇ ಹೊಂತಾನೆ. ಹಾಗಾದರೆ ನಿರ್ಮಲವಾದ ಫಲ ಏನು? ಸತ್ವಗುಣ ಮಾಡಿದಾಗ, ಸಾತ್ವಿಕರಾದಾಗ ದೇಹತ್ಯಾಗ ಮಾಡಿದರೆ ಏನೆಲ್ಲ ಫಲ ಮತ್ತೆ ವಿವರಿಸಿ ಹೇಳ್ತಾನೆ. ಸತ್ಸ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೋ ತಮಸೋ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ಉತ್ತಮವಾದ ಜ್ಞಾನ. ಯಾಕೆಂದರೆ ಸತ್ವಗುಣದಿಂದ ಸಾತ್ವಿಕವಾದ ಕರ್ಮ ಮಾಡ್ತೀರಿ. ಆ ಕರ್ಮದ ಒಳಗೆ ಆ ಪರಾಪರ ತತ್ವ, ಪರಾಪರ ತತ್ವ ಅಂದರೆ ಪರಮಾತ್ಮನ ಬಗ್ಗೆ, ಜೀವರ ಬಗ್ಗೆ, ಜಗತ್ತಿನ ಬಗ್ಗೆ ಯಥಾಯೋಗ್ಯವಾದ ಜ್ಞಾನಕ್ಕೆ ಕಾರಣ ಆಗುತ್ತೆ ಸತ್ವಗುಣಗಳಿಂದ ವಿಶಿಷ್ಟವಾದ ಕರ್ಮ. ರಜೋಗುಣದಿಂದ ಏನು ಬರುತ್ತೆ ಅಂದರೆ ಲೋಭತನ ಬರುತ್ತೆ, ವಿಷಯದಲ್ಲಿ ಆಸಕ್ತಿ ಬರುತ್ತೆ. ತಮಸ್ಸಿನಿಂದ ಪ್ರಮಾದಗಳು, ಮೋಹಗಳು, ಭ್ರಮಾಜ್ಞಾನಗಳು ಅದರಿಂದ ಬರುವ ಫಲ ಮತ್ತೆ ಭಗವಂತ ಹೇಳ್ತಾನೆ. ಊರ್ಧ್ವಂಗಚ್ಚಂತಿ ಸತ್ವಸ್ಥ. ಸಾತ್ವಿಕ ಗುಣದಲ್ಲಿರುವವರು ಜನೋಲೋಕ, ಮಹೋಲೋಕ, ತಪೋಲೋಕ, ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಮಧ್ಯೆ ತಿಷ್ಟಂತಿ ರಾಜಸಾಹ. ಕಾಮ್ಯಕರ್ಮ ಮಾಡುವವರು ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಮಧ್ಯ. ಅದ್ಯಾವುದು? ಸ್ವರ್ಗಾದಿಗಳಲ್ಲಿರ್ತಾರೆ. ಸತ್ಕರ್ಮ ಮಾಡಿರ್ತಾರೆ, ಅದರ ಫಲವನ್ನು ಭೋಗಕ್ಕೆ ಸ್ವರ್ಗ, ಅದರ ಒಟ್ಟಿಗೆ ಮಾಡಿರ್ತಕ್ಕಂತಹ ಕೆಟ್ಟ ಕರ್ಮದ ಅನುಭವಕ್ಕೆ ನರಕ. ನರಕ ಸ್ವರ್ಗ ಆವೃತ್ತಿ ಸಹಿತವಾದ ಲೋಕಗಳು, ಮತ್ತೆ ಮತ್ತೆ ಬರಬೇಕು. ಇದು ಮಧ್ಯದ ಲೋಕಗಳು. ಇನ್ನು ಅಧೋಗಚ್ಚಂತಿ ತಾಮಸಾಹ. ತಮೋಗುಣ ಪ್ರಾಚುರ್ಯದ ಕರ್ಮಗಳು, ಅದರ ಫಲ ಏನು ಅಂತಂದರೆ ಅವನು ನಿತ್ಯ ದುಃಖಮಯವಾದ ಲೋಕ ಏನಿದೆ ಅದನ್ನು ಹೊಂತಾನೆ. ಅದರಿಂದ ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿಯಾದರೂ ಪ್ರಮಾದ ಬಂದರೆ ಜಾಗೃತರಾಗಬೇಕು. ಎಲ್ಲಿಯಾದರೂ ಮಾಡಬೇಕಾದ ಕೆಲಸದಲ್ಲಿ ಆಲಸ್ಯ ಬಂದರೆ ತತ್ಕ್ಷಣ ಮಾಡಿಕೊಂಡು ಎದ್ಬಿಡಬೇಕು, ಆಲಸ್ಯ ಮಾಡಿಕೊಳ್ಬಾರ್ದು. ಇದೆಲ್ಲ ಭಗವಂತ ನಮಗೆ ಎಚ್ಚರಿಸಿ ಕೊಡ್ತಾ ಇದ್ದಾನೆ.